IPL ಆಟಗಳ ಮಧ್ಯೆ, ಕ್ರಿಕೆಟ್ ಆಟಗಳ ಮಧ್ಯೆ ಸ್ಟೇಡಿಯಮಲ್ಲೆಲ್ಲ ಡಿಜಿಟಲ್ ಆ್ಯಡ್ಸು, ಟಿ ವಿಲಿ ಆ್ಯಡ್ಗಳು ಸಿಕ್ಕಾಪಟ್ಟೆ ಈ ಗ್ಯಾಂಬ್ಲಿಂಗು, ಇಸ್ಪೀಟು ಇವುಗಳನ್ನೆಲ್ಲ ವೈಭವೀಕರಿಸಿ ಆ್ಯಡ್ಗಳು ಮಾಡ್ತಿದ್ದಾರೆ. ದುಡ್ಡು ಎಷ್ಟು ಕಳ್ಕೊತಾರೆ ಜನಗಳು ಅಂತ ಇನ್ನೂ ತಿಳ್ಕೊಂಡಿಲ್ಲ. ಇನ್ನೂ ಆಡ್ತಿರೋರು ಮನೆ ಮಠ ಮಾರ್ಕೊಂಡು ರೋಡಿಗೆ ಬಂದ್ಬಿಟ್ಟಿದ್ದಾರೆ. ಇದ್ರ ವಿರುದ್ಧವಾಗಿರೋ ಹಾಡಿದು. ಇದು ನನ್ನ 99ನೇ ಅಣುಕು ಗೀತೆ. ಕೇಳಿ ಆನಂದಿಸಿ. ಜೂಜಾಡೋರ್ ಹೇಳಿದ ಮಾತಿದು, ಇಸ್ಪೀಟಿನ ಸಾರವೇ ಕೇಳಿದು. ಜೂಜಾಡೋರ್ ಹೇಳಿದ ಮಾತಿದು, ಇಸ್ಪೀಟಿನ ಸಾರವೇ ಕೇಳಿದು. ಕಾಸ್ ಮಾಡೋ ಚಿಂತೆಯಲ್ಲಿ ಬಾಳಬಾರದು, ಗೆಲ್ಲುವ ಕುದುರೆಯಲ್ಲಿ ಕೇಳಬಾರದು. ಬೆಟ್ಟಿಂಗ್ ಮಾಡಬಾರದು, ಮಾಡಿದರೆ ಸೋತಾಗ ಹೆದರಬಾರದು. ಜೂಜಾಡೋರ್ ಹೇಳಿದ ಮಾತಿದು, ಇಸ್ಪೀಟಿನ ಸಾರವೇ ಕೇಳಿದು. ಕಾಸ್ ಮಾಡೋ ಚಿಂತೆಯಲ್ಲಿ ಬಾಳಬಾರದು, ಗೆಲ್ಲುವ ಕುದುರೆಯಲ್ಲಿ ಕೇಳಬಾರದು. ಬೆಟ್ಟಿಂಗ್ ಮಾಡಬಾರದು, ಮಾಡಿದರೆ ಸೋತಾಗ ಹೆದರಬಾರದು. ಪೋಕರ್ ಕಲಿ, ಪೋಕರ್ ಕಲಿ. ಯಾವುದ್ಯಾವುದೋ ಆ್ಯಪ್ಗಳು ಬಂದ್ಬಿಟ್ಟಿದೆ. ಜಂಗ್ಲಿ ಪೋಕರ್ ಅಂತೆ, ಪೋಕರ್ ಬಾಜಿ ಅಂತೆ, 1x ಬೆಟ್ಟು. ಮೊನ್ನೆ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಮ್ಯಾಚ್ ಟೈಮಲ್ಲೂ ದಫಾ ಬೆಟ್ಟು, ಯಾವುದ್ಯಾವುದೋ ಆ್ಯಡ್ಗಳು ನೋಡಿದ್ದೀವಿ ಸ್ಟೇಡಿಯಮಲ್ಲಿ. ಖಂಡಿತ ಉದ್ಧಾರ ಆಗಲ್ಲ ರೀ. ಗ್ಯಾಂಬ್ಲಿಂಗು, ಬೆಟ್ಟಿಂಗೆಲ್ಲ ಕಟ್ಕೊಂಡು ದುಡ್ಡು ಮಾಡಿದ್ರೆ ಕಷ್ಟಪಟ್ಟು ದುಡ್ಡೇ ಜೋಬಲ್ಲಿ ಉಳಿಯಲ್ಲ. ಈ ಥರ ದುಡ್ಡು ಉಳಿಯತ್ತಾ? ಜಂಗ್ಲಿ ಪೋಕರ್ ಇರಲಿ, ಥ್ರಿಲ್ಲಿಗಾಗಿ ಪೋಕರ್ ಬಾಜಿ ಬರಲಿ. ಜೂಜಾಡೋ ಜೀವಗಳು, ಮನೆ ಮಠ ಮಾರೋ ದ್ರಾಬೆಗಳು. ದಫಾ ಬೆಟ್ಟು ಇರಲಿ, ಬೆಟ್ಟದಂತ 1x ಬೆಟ್ಟೆ ಬರಲಿ. ಗ್ಯಾಂಬ್ಲರ್ಗಳ ರಾಜ್ಯದಲ್ಲಿ ದುಡ್ದು ಬದುಕೋ ಆಸೆ ಕಾಣದಿಲ್ಲಿ. ಕಷ್ಟಪಟ್ಟು ದಿನವೆಲ್ಲ ದುಡ್ದು ಬೆವರು ಸುರಿಸಿ ದುಡಿಯೋರನ್ನೋಡು ಕಲಿಯಲಿಲ್ಲ. ಜೂಜ್ ಬಿಡ್ಲೇ ಇಲ್ಲ, ಕಾಸು ಮಾಡಲೇ ಇಲ್ಲ. ಜೂಜಾಡ್ಕೊಂಡು ದಿನವೆಲ್ಲ ಕೂತು ದಮ್ ಹೊಡ್ಕೊಂಡು ಇಸ್ಪೀಟ್ ಚಟದಿಂದ ಹೇಳಲಿಲ್ಲ. ಹಾಳಾಗೋದ್ರಲ್ಲ, ಬೀದಿಗೆ ಬಂದ್ಬಿಟ್ರಲ್ಲ. ಬೆಟ್ಟಿಂಗ್ ಮಾಡಬಾರದು, ಸೋತ ಮೇಲೆ ಹ್ಯಾಪ್ ಮೊರೆ ಹಾಕ್ಕೊಳ್ಳಬಾರದು. ಬೆಟ್ಟಿಂಗ್ ಮಾಡಬಾರದು, ಸೋತ ಮೇಲೆ ಹ್ಯಾಪ್ ಮೊರೆ ಹಾಕ್ಕೊಳ್ಳಬಾರದು. ಓ ರಮ್ಮಿಯೋ, ಓ ರಮ್ಮಿಯೋ. ನಮಗೆ ಗೊತ್ತಿರೋರಲ್ಲೇ ಎಷ್ಟೋ ಜನ ಈ ರಮ್ಮಿ ಆಡ್ಕೊಂಡು ದುಡ್ಡೆಲ್ಲ ಕಳ್ಕೊಂಡು ಕೊನೆಗೆ ಇವತ್ತು ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂದರೆ, ಬಂದಿದ್ದ ಸಂಬಳ ಎಲ್ಲ ಹೆಂಡ್ತಿ ಹಾಕ್ಕೊಂಡು ಹೋಗ್ತಿದೆ. ಹೆಂಡ್ತಿ ಇವ್ರಿಗೆ ಪಾಕೆಟ್ ಮನಿ ಥರ ದುಡ್ಡು ಕೊಡ್ತಿದ್ದಾರೆ. ಈ ಥರ ಕಥೆಗಳು ಕೇಳಿದ್ದೀವಿ. ಇಸ್ಪೀಟು, ಗ್ಯಾಂಬ್ಲಿಂಗು ಇದೆಲ್ಲ ಆಡ್ಕೊಂಡು ತುಂಬ ಜನ ಹಾಳಾಗೋಗಿದ್ದಾರೆ. ಗ್ಯಾಂಬ್ಲಿಂಗ್ ಮಾಡಿದ್ದು ನಮಗೆ ಗೊತ್ತಿರೋ ಪುರಾಣದಲ್ಲಿ ಅಂದರೆ ಈ ಧರ್ಮರಾಯ ಏನೇನಾದಾಗ ಗೊತ್ತಲ್ಲ. ರಮ್ಮಿ ಸರ್ಕಲ್ ಆಡುತ್ತಾ, ಡ್ರೀಮ್ 11ನಲ್ಲೂ ಕಾಸು ಹಾಕುತ್ತಾ. ಸಾಮಾನ್ಯ ಜನರಿಗೆ ಜೂಜಾಡೋರ್ ವಿಲನ್ ಕಾಣಿಸೋದು. ಜೇಬಿಂದ ಕಾಸು ತೆಗೆದು ಸೋತ ಮೇಲ್ ಎಲ್ಲ ಶೂನ್ಯವಿಹುದು. ರೇಸ್ ಕೋರ್ಸು ನಂಬಿದರೆ ಕುದುರೆಯಲ್ಲೂ ಕಾಸು ಕಾಣುವುದು. ಪಂಟರು ಗಿಂಟರು ಅಂತ ಮೇಲಕ್ಕೆ ಎಕ್ಕಿಸಿದರು ಕಾಸಿಗಾಗಿ, ರೇಸ್ ಕುದುರೆಗಾಗಿ, ಜೂಜಾಟಕ್ಕಾಗಿ.
ಸಂಬಳಕ್ಕೆ ದುಡಿಯೋದನ್ ಬಿಟ್ಟು ಸಾರಾಯಿ ಕುಡಿದರು ಇಲ್ಲಿ ಬೆಟ್ಟಿಂಗಾಗಿ, ಪೋಕರಿಗಾಗಿ, ಪೊರ್ಕಿಗಳಿಗಾಗಿ. ಬೆಟ್ಟಿಂಗ್ ಮಾಡಬಾರದು, ಕುಡ್ಕೊಂಡು ಮೋರಿಗೆ ಬೀಳಬಾರದು. ಬೆಟ್ಟಿಂಗ್ ಮಾಡಬಾರದು, ಕುಡ್ಕೊಂಡು ಮೋರಿಗೆ ಬೀಳಬಾರದು. ಜೂಜಾಡೋರು ಹೇಳಿದ್ದ ಮಾತಿದು. ಇಸ್ಪೀಟ್ ಆಡ್ಕೊಂಡು ಯಾರೂ ಉದ್ಧಾರ ಆಗಿಲ್ಲ. ಗ್ಯಾಮ್ಲಿಂಗು ಎಲ್ಲ ಬಿಟ್ಬಿಟ್ಟು ನಡಿ ಮನೆಗೆ. ಇದೊಂದು ಆಟ ಆಡ್ಬಿಡ್ತೀನಿ ಅಣ್ಣ. ಇಷ್ಟು ದುಡ್ಡು ಹಾಕ್ಬಿಟ್ಟಿದ್ದೀನಿ, ಬೇಜಾನು ಕಳ್ಕೊಂಬಿಟ್ಟಿದ್ದೀನಿ. ಹೆಂಗಾರ ಮಾಡಿಬಿಟ್ಟು ಇದೊಂದು ಆಟದಲ್ಲಿ ಗೆದ್ದುಬಿಟ್ರೆ ನಂದು ಅದೃಷ್ಟ ಕುಲಾಯಿಸ್ಬಿಡುತ್ತಣ್ಣ. ದಯವಿಟ್ಟು ಇದೊಂದು ಆಟ ಆಡೋಕ್ಕೆ ಬಿಟ್ಬಿಡೋಣ. ಕಷ್ಟಪಟ್ಟು ದುಡ್ದಿರೋ ದುಡ್ಡೇ ನನ್ನ ಜೋಬಲ್ಲಿ ಉಳಿತಿಲ್ಲ ಕಣೋ. ನೀನು ಬೆಟ್ಟಿಂಗು, ಗ್ಯಾಮ್ಲಿಂಗು, ಇಸ್ಪೀಟು, ರೇಸು ಇದೆಲ್ಲ ಆಡಿಕೊಂಡು ಎಷ್ಟು ಹಾನಿ ಮಾಡಿದ್ಯಾ ಮನೆಗೆ ಅಂತ ಗೊತ್ತಾ ನಿನಗೆ? ತಿಳ್ಕೊ, ನಡಿ ಮನೆಗೆ. ಇದೆಲ್ಲ ಇನ್ಮೇಲಿಂದ ಯಾವತ್ತೂ ಮುಟ್ಬೇಡ. ಕಮಾನ್, ಎದ್ದೇಳು. ಜೋಜಾಡೋರು ಹೇಳಿದ ಮಾತಿದು, ಇಸ್ಪೀಟಿನ ಸಾರವೇ ಕೇಳಿದು. ಕಾಸು ಮಾಡೋ ಚಿಂತೆಯಲ್ಲಿ ಬಾಳಬಾರದು, ಗೆಲ್ಲುವ ಕುದುರೆಯಲ್ಲಿ ಕೇಳಬಾರದು. ಬೆಟ್ಟಿಂಗ್ ಮಾಡಬಾರದು, ಮಾಡಿದರೆ ಸೋತಾಗ ಹೆದರಬಾರದು. ಬೆಟ್ಟಿಂಗ್ ಮಾಡಬಾರದು, ಮಾಡಿದರೆ ಸೋತಾಗ ಹೆದರಬಾರದು. ಬೆಟ್ಟಿಂಗ್ ಮಾಡಬಾರದು, ಮಾಡಿದರೆ ಸೋತಾಗ ಹೆದರಬಾರದು. ಬೆಟ್ಟಿಂಗ್ ಮಾಡಬಾರದು, ಸೋತ ಮೇಲೆ ಹ್ಯಾಪ್ಮೋರೆ ಹಾಕ್ಕೊಳ್ಳಬಾರದು. ಬೆಟ್ಟಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್, ತಿಳ್ಕೊಳ್ಳಿ.